ಆರೋಗ್ಯವೇ ಮಹಾಭಾಗ್ಯ ಅಂತಾರೆ. ಮಧುಗಿರಿ ತಾಲೂಕಿನ ಜನತೆಯ ಆರೋಗ್ಯ ದೃಷ್ಟಿಯಿಂದಾಗಿ ನೂತನವಾಗಿ ಆಯುರ್ವೇದ ಆಸ್ಪತ್ರೆಯನ್ನ ಪ್ರಾರಂಭಿಸಲಾಗುತ್ತಿದೆ. ಇದೇ ಜುಲೈ 12 ಭಾನುವಾರದಂದು ಮಧುಗಿರಿಯಲ್ಲಿ ಆಯುರ್ವೇದ ಆಸ್ಪತ್ರೆಯನ್ನ ಪ್ರಾರಂಭಿಸಲಾಗ್ತಾ ಇದ್ದು, ಮುಂದಿನ ದಿನಗಳಲ್ಲಿ ರಾಘವೇಂದ್ರ ಆಯುರ್ವೇದ ಕಾಲೇಜು ಆಗಿ ಪರಿವರ್ತನೆಯಾಗಲಿದೆ ಎಂದು ರಾಘವೇಂದ್ರ ಆಸ್ಪತ್ರೆ ವೈದ್ಯ ಡಾಕ್ಟರ್ ಜಿಕೆ ಜಯರಾಮ್ ತಿಳಿಸಿದರು. ಇದು ಜಿಲ್ಲೆಯಲ್ಲಿ 2ನೇ ಆಯುರ್ವೇದಿಕ್ ಆಸ್ಪತ್ರೆಯಾಗಿದೆ. ಬಡತನ ರೇಖೆಗಿಂತ ಕಡಿಮೆ ಇರುವ ಬಡ ಜನತೆಗೆ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ನೀಡಲು ಉದ್ದೇಶಿಸಲಾಗಿದೆ. ಇದರಲ್ಲಿ 9 ವಿಭಾಗಗಳಿದ್ದು, ಎಲ್ಲಾ ವಿಭಾಗಗಳಲ್ಲೂ ನುರಿತ ವೈದ್ಯರು ಇರಲಿದ್ದಾರೆ ಎಂದು ತಿಳಿಸಿದರು. ಇಲ್ಲಿವರೆಗೂ ಏನು ಅಲೋಪತಿಕ್ ಸಿಸ್ಟಮ್ ಆಫ್ ಮೆಡಿಸಿನ್ ನಾವು ಚಿಕಿತ್ಸೆ ಕೊಡ್ತಾ ಇದ್ವಲ್ಲ, ಬರ್ತಾ ನಾವು ಸಹ ಹಲವಾರು ಚಿಂತೆಗಳನ್ನು ನಾನು ಮಾಡ್ತಾ ಇದ್ದೆ. ನಮ್ಮ ಆಯುರ್ವೇದ ಚಿಕಿತ್ಸೆಯಲ್ಲಿ ಮತ್ತು ಅಲೋಪತಿಕ್ ಸಿಸ್ಟಮ್ ಮೆಡಿಸಿನಲ್ಲಿ ವ್ಯತ್ಯಾಸ ಏನಂದರೆ, ಅಲೋಪತಿಕ್ನಲ್ಲಿ ನಾವು ಕ್ಷಣಿಕವಾಗಿ ಜನರಿಗೆ ನೋವನ್ನು ನಿವಾರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ವಿ ನಾವು. ಜೊತೆಗೆ ಆಪರೇಷನ್ ಏನು ಕಟ್ತೀವಲ್ಲ, ಅದು ಕ್ಷಣಿಕ ಅಲ್ಲ, ಅದು ಪರ್ಮನೆಂಟ್ ಟ್ರೀಟ್ಮೆಂಟು ನಾವು ನಮ್ಮ ಆಸ್ಪತ್ರೆ ಮುಖಾಂತರ ಕೊಡ್ತಾ ಇದ್ದೀವಿ. ಯಾಕೆ ನಾವು ಆಯುರ್ವೇದ ಚಿಕಿತ್ಸೆ ಅಂತಂದರೆ, ತಾಲೂಕಿನಲ್ಲಿ ಬಹಳಷ್ಟು ಜನರು ತಾಲೂಕನ್ನು ಬಿಟ್ಟು ಬೇರೆ ಬೇರೆ ಆಯುರ್ವೇದ ಚಿಕಿತ್ಸಾಲಯಗಳಿಗೆ ಹೋಗ್ತಾ ಇದ್ರು. ನಾವು ತುಂಬ ಜನ ಹೋಗ್ತಾ ಇದ್ರು. ಯಾಕೆ ನಾವು ಮಧುಗಿರಿ ತಾಲೂಕಲ್ಲಿ ಆ ಒಂದು ಚಿಕಿತ್ಸೆನ ಮಧುಗಿರಿಯಲ್ಲಿ ಕೊಡಬಾರ್ದು ಅಂತಕ್ಕಂಥ ಚಿಂತನೆ ಮಾಡಿ ಒಂದು ಆಯುರ್ವೇದ ಆಸ್ಪತ್ರೆನ ಸುಸಜ್ಜಿತವಾಗಿ ಅವರಿಗೆ ತಲುಪಬೇಕು ಅಂತಕ್ಕಂಥ ವ್ಯವಸ್ಥೆಯಿಂದ ನಾವು ಆಯುರ್ವೇದ ಆಸ್ಪತ್ರೆ ಮಾಡ್ತಾ ಇದ್ದೀವಿ. ಕ್ರಾನಿಕ್ ಡಿಸಾರ್ಡರ್ಸ್ ಲೈಕ್ ಅಲ್ಲಿ ನಮ್ಮ ಶಸ್ತ್ರಚಿಕಿತ್ಸೆ ಹೇಳಿದ್ರಲ್ಲ, ಇಂಪಾರ್ಟೆಂಟ್ ಕಾಲಿನ ಮಂಡಿ ನೋವು ಭಾಳ ಜನಕ್ಕೆ ಇಲ್ಲಿನ ಇರ್ತಕ್ಕಂಥ ನಿಮಗೆಲ್ಲ ಗೊತ್ತಿದೆ. ಮಂಡಿ ನೋವುಗಳು ತುಂಬ ಜನಕ್ಕೆ ಇವತ್ತು ದಿವಸ ಕಾಡ್ತಾ ಇದೆ. ಅವ್ನು ಎಲ್ಲನೂ ಹೋಗ್ಬೇಕಾದ್ರೆ ತುಂಬ ಕಷ್ಟ ಆಗ್ತದೆ. ಯಾಕೆಂದರೆ ನೀರಿನಲ್ಲಿರ್ತಕ್ಕಂಥ ಏನು ಫ್ಲೋರೋಸಿಸ್ ಅಂತ ಏನು ಕರಿತೀವಲ್ಲ, ಈ ಒಂದು ಭಾಗದಲ್ಲಿ ಫ್ಲೋರೋಸಿಸ್ ತುಂಬ ಜಾಸ್ತಿ ಇದೆ. ಆ ಫ್ಲೋರೋಸಿಸಿಂದ ಮಂಡಿನಲ್ಲಿರ್ತಕ್ಕಂಥ ಮಾಂಸಖಂಡಗಳು, ಕಾರ್ಟಿಲೇಜ್ ಅಂತ ಏನು ಕರಿತೀವಲ್ಲ, ಅದಕ್ಕೆ ಜಾಸ್ತಿ ಫ್ಲೋರೋಸಿಸ್ ಎಲ್ಲ ಅಟ್ಯಾಕ್ ಆಗಿಬಿಟ್ಟು ಕೇವಲ 40 ಇಂದ 50 ವರ್ಷದ ವರ್ಕಿಂಗ್ ಕಂಡೀಷನ್ ಇರ್ತಾರೆ ಅವರು. ಅಂಥವ್ರಿಗೆ ಮ್ಯಾಲಡಿ ಅಂದರೆ ನಡೆದೇ ಇರತಕ್ಕಂಥ ಕೆಲಸಗಳಾಗ್ತಾ ಇರ್ತವೆ. ನನ್ನ ಹೆಸರು ಡಾಕ್ಟರ್ ಉಲ್ಲಾಸ್ GP, ಆಯುರ್ವೇದಿಕ್ ಜನರಲ್ ಸರ್ಜನ್. ಇದೇ ತಿಂಗಳು 12ನೇ ತಾರೀಕು ಅಂದರೆ ಬರೋ ಭಾನುವಾರ ನಮ್ಮ ಆಸ್ಪತ್ರೆ ಉದ್ಘಾಟನೆಗೊಳ್ಳಲಿದೆ. ಶ್ರೀ ರಾಘವೇಂದ್ರ ಆಯುರ್ವೇದ ಆಸ್ಪತ್ರೆ ಉದ್ಘಾಟನೆಗೊಳ್ಳಲಿದೆ. ನಮ್ಮ ಆಸ್ಪತ್ರೆಯಲ್ಲಿ ಪ್ರಾಮುಖ್ಯತೆ ಏನಂದರೆ, ಎಲ್ಲ ರೀತಿಯ ಚಿಕಿತ್ಸೆ ಸೌಲಭ್ಯಗಳು ಸಹ ಲಭ್ಯವಿದೆ. ಮೇನ್ ನಾನು ಈ ಬಂದು 2 ತಿಂಗಳಾಗಿದೆ. 2 ತಿಂಗಳಲ್ಲಿ ಅಬ್ಸರ್ವ್ ಮಾಡಿದ ವಿಷಯವೆಂದರೆ, ಮಧುಗಿರಿನ ಜನತೆ ಅಥವಾ ಸುತ್ತಮುತ್ತಲಿನ ಜನತೆಗಳು ತುಂಬ ಆರ್ಥ್ರೈಟಿಸ್ ಸಮಸ್ಯೆಯಿಂದ, ಅಂದರೆ ಮೊಣಕಾಲು ನೋವಾಗ್ಬೋದು ಅಥವಾ ಸಂಧಿವಾತಗಳಾಗ್ಬೋದು, ಈ ಥರ ಎಲ್ಲ ಸಮಸ್ಯೆಗಳಿಂದ ಬಳಲ್ತಿದ್ದಾರೆ. ಅವ್ರಿಗೆ ಕೆಲವರು ಅಫೋರ್ಡೆಬಲ್ ಇರೋದಿಲ್ಲ, ಅವರು ಈಗ ಸರ್ಜರಿ ಮಾಡಿಸೋದಕ್ಕೆ ಅಫೋರ್ಡೆಬಲ್ ಇರೋದಿಲ್ಲ. ಅಂಥವರಿಗೆ ಗುಣಮುಕ್ತರಾಗಿ ಪೇನ್ ರಿಲೀಫ್ ಮಾಡೋ ವ್ಯವಸ್ಥೆ ಕೂಡ ನಮ್ಮ ಹಾಸ್ಪಿಟಲಲ್ಲಿ ಲಭ್ಯವಿದೆ. ಅದರೊಂದಿಗೆ ಇನ್ನೊಂದು ಏನಂದರೆ ಸೋರಿಯಾಸಿಸ್. ಈ ಸೋರಿಯಾಸಿಸು ತುಂಬ ಜನಗಳಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಜನ ಈ ಎಲ್ಲ ಆಂಟಿಬಯೋಟಿಕ್ಸ್ ತಗೊಂಡ್ರೂ ಸಹ, ಎಲ್ಲ ಥರ ಚಿಕಿತ್ಸೆ ಅಲೋಪತಿಯಲ್ಲಿ ತಗೊಂಡ್ರೂ ಸಹ ತುಂಬ ಜನ ಸೋರಿಯಾಸಿಸ್ಗೆ ಚಿಕಿತ್ಸೆನ ಸಿಗ್ತಾ ಇಲ್ಲ. ಅದರ ವ್ಯವಸ್ಥೆಯಿಂದ ಸೋರಿಯಾಸಿಸ್ಗೂ ಮುಂದಿನ ದಿನಗಳಲ್ಲಿ, ಅಂದರೆ ಈಗ ಆಯುರ್ವೇದ ಆಸ್ಪತ್ರೆ ಪ್ರಾರಂಭವಾದ ನಂತರವೇ ಇಮಿಡಿಯೇಟ್ ಫಸ್ಟ್ ನಾವು ಸೋರಿಯಾಸಿಸ್ ಹಾಗೂ ಪೇನ್ ರಿಲೀಫ್ ಅಂದರೆ ಆರ್ಥ್ರೈಟಿಸ್ ಸಮಸ್ಯೆಗಳಿಗೆ, ಸಂಧಿವಾತಗಳಿಗೆ ಈ ಚಿಕಿತ್ಸೆ ಮಾಡಬೇಕು ಅನ್ನೋ ಒಂದು ಕಾರಣನ ಮೊದಲಿಗೆ ನಾವು ತಗೊಂಡಿದ್ದೀವಿ. ಇದರೊಟ್ಟಿಗೆ ಪೈಲ್ಸ್ ಮತ್ತೆ ಫಿಸ್ತುಲಾ ಇದು ಕೂಡ ಫಸ್ಟ್ ಅದರಲ್ಲಿ 4 ಡಿಗ್ರಿ ಬರುತ್ತೆ, 1st 2nd ಡಿಗ್ರಿ. ಈ ಪೈಲ್ಸ್ಗಳಲ್ಲಿ ಆಯುರ್ವೇದ ಸರ್ಜರಿ ಅವಶ್ಯಕತೆ ಇರುವುದಿಲ್ಲ. ಇದರಲ್ಲಿ ನಮ್ಮ ಆಯುರ್ವೇದ ಚಿಕಿತ್ಸೆನೇ ಕೊಟ್ಟು ಗುಣ ಮಾಡಬಹುದು. ಇದರೊಟ್ಟಿಗೆ 3rd ಡಿಗ್ರಿ 4th ಡಿಗ್ರಿ ಪೈಲ್ಸ್ ಏನು ಬರುತ್ತೆ, ಅದರಲ್ಲಿ ಅವಶ್ಯಕತೆ ಇದೆ, ಸರ್ಜರಿ ಅವಶ್ಯಕತೆ ಇದೆ ಎಂದರೆ ಆಯುರ್ವೇದದಲ್ಲೂ ಸಹ ಸರ್ಜರಿಯು ಅವಶ್ಯಕತೆಯೂ ಲಭ್ಯವಿದೆ. ಇದರೊಟ್ಟಿಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗುವಂಥ ಪೇಷಂಟ್ಗಳಿಗೆ ನಮ್ಮ ಆಸ್ಪತ್ರೆಯಲ್ಲಿ ಕ್ಯಾಂಟೀನ್ ಸಹ ಲಭ್ಯವಿದೆ. ಯಾಕೆ ಕ್ಯಾಂಟೀನ್ ಆಯುರ್ವೇದ ಹಾಸ್ಪಿಟಲಲ್ಲಿ ಮುಖ್ಯ ಅಂದರೆ, ಒಂದು ಆಯುರ್ವೇದದಲ್ಲಿ ಏನು ಚಿಕಿತ್ಸೆ ತಗೋತಾರೆ ಅದರಲ್ಲಿ ಡಯಟ್ ಮೈನ್, ಪಥ್ಯ ಅಂತ ಏನು ಹೇಳ್ತೀವೋ ಪಥ್ಯ ಮುಖ್ಯವಾಗಿರುತ್ತದೆ. ಪಥ್ಯ ಡಯಟ್ ಅದು ಫಾಲೋ ಮಾಡಿಕೊಂಡು ಪೇಷಂಟ್ಗೆ ಚಿಕಿತ್ಸೆ ಕೊಟ್ಟರೆ ಗುಣಮುಖರಾಗ್ತಾರೆ. ಈಗ ಸೋರಿಯಾಸಿಸ್ಗೆ ಆಗ್ಬೋದು, ಡೈರೆಕ್ಟ್ ಚಿಕಿತ್ಸೆ ಕೊಟ್ಟರೆ ಗುಣಮುಖರಾಗೋದಿಲ್ಲ. ಅದಕ್ಕೆ ಅವ್ರಿಗೆ ಪಥ್ಯ ಕೊಟ್ಕೊಂಡು ಅದ್ರ ಜೊತೆ ಟ್ರೀಟ್ಮೆಂಟ್ ಮಾಡಿದ್ರೆ ಗುಣಮುಖರಾಗ್ತಾರೆ ಅನ್ನೋ ಒಂದು ಉದ್ದೇಶದಿಂದ
ಎಲ್ಲ ಜನಗಳಿಗೂ ಮನೆಗೆ ಹೋಗಬಾರ್ದು, ಕ್ಯಾಂಟೀನಲ್ಲಿ ಇಲ್ಲೇ ಲಭ್ಯವಿದೆ ಅನ್ನೋ ಉದ್ದೇಶಕ್ಕೋಸ್ಕರ ಕ್ಯಾಂಟೀನ್ ಸೌಲಭ್ಯವೂ ಸಹ ಈ ದರದಲ್ಲಿ ಲಭ್ಯವಿದೆ.